ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಹಾಗೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್. ಸೊ ಬನ್ನಿ, ಇವತ್ತು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು. ಸೊ ನಾನು ಕೆಲ್ಸಕ್ಕೆ ಹೋಗ್ತೀನಲ್ವ ಫ್ರೆಂಡ್, ಅಲ್ಲಿಗೆ ಹೋಗಬೇಕು ಅಂದರೆ ಕರೆಕ್ಟಾಗಿ 7.25 ನಿಮಿಷ ಬೇಕಾಗುತ್ತೆ ಫ್ರೆಂಡ್. ನಮ್ಮ ಪಾಂಡವಪುರದಿಂದ ಪಟ್ಸಾಮ್ನಲ್ಲಿ ಗೇಟ್ಗೆ ಹೋಗೋ ಅಷ್ಟರಲ್ಲಿ 7.25 ನಿಮಿಷ ಬೇಕು. ವೀಡಿಯೋ ಮಾಡಿದ್ದೀನಿ ಮನೆಯಿಂದ ನಾನು ಕೆಲ್ಸಕ್ಕೆ ಹೋಗೋ ತನಕನೂ ಫುಲ್ ವೀಡಿಯೋ ಮಾಡಿದ್ದೀನಿ. ಬೈಕಲ್ಲಿ ಹೋಗ್ತಾ ಇದ್ವಲ್ಲ, ಹಿಂದೆ ಕೂತಿದ್ನಲ್ಲ, ಸೊ ಹಾಗೇ ವೀಡಿಯೋ ಮಾಡಿದೆ. ಎಷ್ಟು ನಿಮಿಷ ಆಗುತ್ತೆ ಇವತ್ತು ನೋಡೇ ಬಿಡೋಣ ಅಂದ್ಬಿಟ್ಟು. ಸೊ ನಾನು ಹೋಗೋ ಅಷ್ಟರಲ್ಲಿ ಇಲ್ಲಿಂದ ಮನೆ ಬಿಟ್ಟರು 7.25 ನಿಮಿಷ ಅಷ್ಟೇ ಫ್ರೆಂಡ್ ಆಗೋದು. ಎಲ್ಲ ಬಸ್ಸಲ್ಲಿ ಬರ್ತಾರೆ. ಸೊ ನಮ್ಮ ಮನೆಯವರಂತೂ ಬಸ್ಸಲ್ಲಿ ಹೋಗಬೇಡ, ಮಕ್ಳು ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಇಲ್ಲಿಂದ ಅಲ್ಲಿಗೆ ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಡು ಹೋಗಿ ಬಸ್ ಹತ್ತಿ ಅಲ್ಲಿಗೋಗಿ ಇಳ್ದು ಅಲ್ಲಿಂದ ಅಲ್ಲಿಗೆ ನಡ್ಕೊ ಹೋಗೋದಕ್ಕಿಂತ ನಾನೇ ಕರ್ಕೊಂಡು ಹೋಗಿಬಿಡ್ತೀನಿ ಅಂತ ಯಾವಾಗ್ಲೂ ಪ್ರತಿದಿನ ನಾನು ಕೆಲ್ಸಕ್ಕೆ ಸೇರ್ಕೊಂಡು ಇಷ್ಟು ದಿನ ಆದ್ರೂ 1 ತಿಂಗಳು ಮೇಲಾಗ್ತಾಯಿದೆ ಕೆಲ್ಸಕ್ಕೆ ಸೇರಿಕೊಂಡು. ಯಾವತ್ತೂ ಬಸ್ಸಲ್ಲಿ ಹೋಗು ಅಂತ ಹೇಳಿಲ್ಲ. ಸೊ ನನ್ನನ್ನು ಯಾವಾಗ್ಲೂ ಇತ್ತಿಂದನೂ ಬೈಕಲ್ಲೇ ಕರ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಕೆಲಸದ ಟೈಮ್ಗೆ ಅವರು ರೆಡಿ ಆಗಿಬಿಟ್ಟು ಅವರು ನನ್ನನ್ನು ಕರ್ಕೊಂಡು ಹೋಗಿಬಿಟ್ರೆ, ಮಕ್ಕಳನ್ನು ಕರ್ಕೊಂಡೋಗಿ ಕೆಲ್ಸಕ್ಕೆ ಹೋಗೋದ್ರಿಂದ ಫ್ರೆಂಡ್ ಮಕ್ಕಳನ್ನು ಅಲ್ಲೇ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಇಬ್ಬರನ್ನೂ ಕರ್ಕೊಂಡೋಗಿ ಅವ್ರಿಗೆ ಹಣ್ಣು ಏನೇ ತಿಂಡಿ ಅದು ಇದು ಏನಾದರೂ ತೊಗೊಡ್ತಾರೆ. ಅವರು ತಿನ್ಕೊಂಡು ಅವ್ರ ಪಾಡ್ಗೆ ಅವ್ರು ಆಟ ಆಡ್ತಾರೆ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತೀವಿ. ಮಕ್ಕಳದ್ದೇನು ತೊಂದರೆ ಇಲ್ಲ ಫ್ರೆಂಡ್. ಎಲ್ಲ ಕೇಳ್ತಾರೆ, ಮಕ್ಕಳನ್ನು ಕರ್ಕೊಂಡು ಹೋಗಿ ಹೆಂಗೆ ಕೆಲಸ ಮಾಡ್ತೀಯ ಅಂತ ತುಂಬ ಚೆನ್ನಾಗಿ ಕೇಳ್ತಾರೆ ಕೆಳಗಡೆ ನಮ್ಮ ಮನೆ ಹತ್ರ ಇರೋರೆಲ್ಲ. ನನ್ನ ಮಕ್ಕಳೇನು ಅಷ್ಟೊಂದು ತೊಂದರೆ ಕೊಡೋಲ್ಲ. ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊತಾರೆ, ನನ್ನ ಪಾಡಿಗೆ ನನಗೆ ಕೆಲಸ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಊಟ ಕೊಟ್ಟರೆ ಊಟ ತಿನ್ಕೊಂಡು ಸ್ವಲ್ಪ ಹೊತ್ತು ಮನಿಕೊಂಡು ಮತ್ತು ತಿರ್ಗಾ ಎದ್ದು ಮತ್ತೆ ಆಟ ಆಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಇದು ಫ್ರೆಂಡ್ ಮಂಡ್ಯ ಸರ್ಕಲ್ ಅಂತಾರಲ್ಲ ಅದು. ಇದು ಕ್ರಾಸ್ ಆಗ್ತಾ ಇದ್ದೀವಿ ಇವಾಗ ಕರೆಕ್ಟಾಗಿ ಫ್ರೆಂಡ್. ಇವಾಗ 2 ನಿಮಿಷ ಆಗಿದೆ, ವೀಡಿಯೋ ಮಾಡ್ತಾ ಇದ್ದೀನಿ ಅಲ್ವಾ. 7.25 ನಿಮಿಷ ಬೇಕು ಫ್ರೆಂಡ್. ನಾವು ಕರೆಕ್ಟಾಗಲ್ಲ ಹೋಗಿ ಇಳಿಯೋಷ್ಟರಲ್ಲಿ 7.25 ನಿಮಿಷ ಬೇಕಾಗುತ್ತೆ. ಸೊ ಬೆಳಗ್ಗೆ ಬೇಗನೆ ಎದ್ದು ನಾಷ್ಟ ಮಾಡಿಕೊಂಡು ರಾತ್ರಿದು ಏನಾದರೂ ಸಾಂಬಾರು ಇದ್ದರೆ ಅದಕ್ಕೆ ಬೆಳಗ್ಗೆ ಅನ್ನ ಮಾಡಿಕೊಂಡು ಬೆಳಗ್ಗೆಗೆ ನಾಷ್ಟ ತಿಂದುಬಿಟ್ರೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಇಲ್ಲಿಂದಲೇ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ಸರಿ ಫ್ರೆಂಡ್. ಹೋಟ್ಲಲ್ಲಿ ಹೋಗ್ಬಿಟ್ರೆ ಅದಕ್ಕೆ 50-60 ರೂಪಾಯಿ ದುಡ್ಡು ಬೇಕಾಗುತ್ತೆ. ನಾವು ಕೆಲಸ ಮಾಡಿದ್ದು ನಮಗೆ ಗೀಟಲ್ಲ. ತಿರ್ಗಿ ನಮ್ಮ ಮನೆಯವರು ಬಸ್ಸಲ್ಲಿ ಹೋಗ್ತೀನಿ ಅಂತಂದರೆ ಕಳಿಸಲ್ಲ. ಅಲ್ಲಿ 50 ರೂಪಾಯಿ ಪೆಟ್ರೋಲ್ದು ಹೋಗೇ ಆಗುತ್ತೆ. ಅವ್ರು ಯಾವಾಗಲೂ ಬೈಕಲ್ಲೇ ಕರ್ಕೊಂಡೋಗಿ ಬಿಡಬೇಕು ನಮ್ಮನ್ನು. ಬೈಕಲ್ಲಿ ಬೇಗನೆ ಹೋಗಿ ಕೆಲಸ ಮಾಡೋದ್ರಿಂದ ಒಂದು ಬೆನಿಫಿಟ್ ಇದೆ, ಬೇಗನೆ ಕೆಲಸ ಮಾಡ್ಕೋಬಹುದು. ಇನ್ನೂ ಒಂದು 200 ರೂಪಾಯಿ ಜಾಸ್ತಿ, 100 ರೂಪಾಯಿ 200 ರೂಪಾಯಿ ಜಾಸ್ತಿನೇ ಕೆಲಸ ಮಾಡ್ಕೋಬಹುದು ಫ್ರೆಂಡ್. ಇದು ಫ್ರೆಂಡ್ ಗದ್ದೆ ಹತ್ರ ಫ್ರೆಂಡ್. ಇದು ಪಾಂಡವಪುರದಲ್ಲಿ ಪೆಟ್ರೋಲ್ ಬಂಕ್ ಇದೆಯಲ್ವಾ, ಪೆಟ್ರೋಲ್ ಬಂಕ್ ಹತ್ರ ಹೋದೋ ಪೆಟ್ರೋಲ್ ಹಾಕ್ಸ್ಕೊಂಡಾದ್ಮೇಲೆ ಮತ್ತೆ ಕ್ರಾಸ್ ಮಾಡ್ಕೊಂಡು ಹೋದೋ. ನಾನು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿಲ್ಲ. ಕರೆಕ್ಟಾಗಿ 7.25 ನಿಮಿಷ ಬೇಕಾಗುತ್ತೆ ಫ್ರೆಂಡ್. 8 ಗಂಟೆಗೆ ಹೊಂಟೋಗ್ತೀನಿ. 8 ಗಂಟೆಗೆ ಹೋಗ್ಬಿಟ್ಟು ಅಲ್ಲಿಂದ 6:15 ಅಷ್ಟರಲ್ಲಿ ಕೈ ಬಿಟ್ಬಿಟ್ಟು ಕೆಲಸದಿಂದ ಬರ್ತಾಯಿರ್ತೀನಿ. ಎಲ್ಲರೂ 9 ಗಂಟೆ ಮೇಲೆ ಬರ್ತಾರೆ, ನಾನು 1 ಅವರ್ ಬೇಗನೆ ಹೊಂಟೋಗಿರ್ತೀನಿ. ಅವ್ರು ಬರೋಷ್ಟರಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡಿರ್ತೀನಿ. ಮಿಷಿನೆಲ್ಲ ರೆಡಿ ಮಾಡಿಕೊಂಡು ನನಗೆ ಸ್ವಲ್ಪ ಈಸಿಯಾಗಿ ಹೋಗುತ್ತೆ. ಆಗ ಅವರೆಲ್ಲ ಬಂದು 9 ಗಂಟೆಗೆ ಟಿಫನ್ ಮಾಡಿ ಆಮೇಲೆ ಕೆಲಸಕ್ಕೆ ಕೈ ಹಾಕ್ತಾರೆ. ನಾನು ಬೇಗನೆ ಹೋಗ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ 1 ಟ್ರೇ ಹೊಡೆದಿರ್ತೀನಿ. ಆಮೇಲೆ ಕರೆಂಟ್ ಹೋದಾಗ ಊಟಕ್ಕೆ ಕೂತ್ಕೊತೀನಿ. ನಾಷ್ಟಕ್ಕೆ ಕರೆಂಟ್ ಹೋದಾಗಲೇ ನಾನು ಅಷ್ಟು ಟಿಫನ್ ಅಥವಾ ಈ ಊಟಕ್ಕೆ ಆಗಲಿ ಕೂತ್ಕೊಳ್ಳೋದು. ನಮ್ಮ ಮನೇಲೂ ಬೇಕಾಗುತ್ತೆ ದುಡ್ಡು ಅಂದ್ಬಿಟ್ಟು ಕರೆಕ್ಟಾಗಿ 1 ತಿಂಗಳು ಕೆಲಸ ಮಾಡಿದ್ದಕ್ಕೆ ನಮಗೆ ಎಷ್ಟು ಬೇಕಷ್ಟು ಕರೆಕ್ಟಾಗಿ ಸಂಪಾದನೆ ಆಗಿದೆ ಮಕ್ಕಳನ್ನು ಕರ್ಕೊಂಡು ಹೋಗೋದ್ರಿಂದ. ಬಟ್ಟೆ ಅಂಗಡಿಗೆ ಹೋಗ್ತಿದ್ದೆ, ಅದರಲ್ಲೇನು ಅಷ್ಟೊಂದು ಗೀಟ್ತಿರಲಿಲ್ಲ ಫ್ರೆಂಡ್. ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಇದೇ ಎಷ್ಟೋ ಬೆಸ್ಟ್ ಕೆಲಸ ಅನ್ನಿಸ್ತಿದೆ. ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಕೆಲಸ ಮಾಡಿದ್ರೆ ಈ ಗಂಧಕಡ್ಡಿ ಫ್ಯಾಕ್ಟ್ರಿನೇ ಒಂದು ಬೆಸ್ಟ್ ಕೆಲಸ ಅಂತ ಅನಿಸುತ್ತೆ. ಇಲ್ಲಿ ಫ್ರೆಂಡ್ ನಾವು ಪಾಂಡವಪುರದಲ್ಲಿ ಇಲ್ಲೇ ನಮ್ಮ ಅತ್ತೆಯವರೆಲ್ಲ ಕೆಲ್ಸಕ್ಕೆ ಹೋಗೋದು ಈ ಕಡೆ ಜಾಗಗಳಲ್ಲಿ. ನಾನಂತೂ ಒಂದಿನವೂ ಈ ಕಡೆ ಹೊಲ ಸೈಡ್ ಎಲ್ಲ ಹೋಗಿಲ್ಲ, ಬರೀ ರೋಡ್ ಹತ್ರ ಹೋಗೋದಷ್ಟೇ. ಹೊಲ ಗದ್ದೆ ಎಲ್ಲಿ ಯಾರ್ಯಾರ್ದು ಎಲ್ಲೆಲ್ಲಿದೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಫ್ರೆಂಡ್ ಇವಾಗ 4:15 ನಿಮಿಷ ಆಯಿತು. ಬಸ್ಸಲ್ಲಿ ಹೋದ್ರೂ ಬೇಗನೆ ಹೋಗ್ಬಿಡ್ಬೋದು, ಏನಿಲ್ಲ ಫ್ರೆಂಡ್. ಜಾಸ್ತಿ ದೂರ ಏನಿಲ್ಲ, ಹತ್ರನೇ ಇರೋದು. ಎಂಡ್ ತನಕ ನೋಡಿ ಫ್ರೆಂಡ್. ನಾವು ದೇವಸ್ಥಾನಕ್ಕೆ ಹೋಗಿದ್ದೋ ಟೆಂಪಲ್ಗೆ, ಅದು ಮತ್ತು ಇನ್ನೊಂದು ವೀಡಿಯೋ ಮಾಡಿದ್ದೀನಿ. ನಾನು ಏನೇನು ತೊಗೊಂಡು ಹೋಗ್ತೀನಿ ಕೆಲಸದ ಜಾಗಕ್ಕೆ ಅದು ವೀಡಿಯೋ ಕೂಡ ಮಾಡಿದ್ದೀನಿ. ಎಂಡ್ ತನಕ ನೋಡಿ, ಸೊ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಹುದು. ದೇವಸ್ಥಾನಕ್ಕೆ ಹೋಗಿದ್ದೋ
ಉಕ್ಕಡ ಆರತಿ ಉಕ್ಕಡಕ್ಕೆ ದೇವ್ರ ಫ್ರೆಂಡ್ ಯಾವಾಗ ಬೇಕಂದ್ರೆ ಆವಾಗ ಹೋಗೋಕ್ಕಾಗಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಅವತ್ತಿನ ದಿನ ಹೋಗೋಕ್ಕಾಗಲ್ಲ. ದೇವ್ರಿಗೆ ನಮ್ಮನ್ನು ಯಾವಾಗ ನೋಡಬೇಕು, ಯಾವಾಗ ಕರ್ಕೋಬೇಕು ಅನಿಸುತ್ತೋ ಆವಾಗಲೇ ನಾವು ಹೋಗೋಕ್ಕಾಗೋದು ಅಂತ ಒಂದು ವಿಷಯ ನಂಗೆ ತುಂಬ ಅರ್ಥ ಆಗೋಯಿತು. ತುಂಬ ದಿನದಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಾಗೆಲ್ಲ ಏನೇನಾದರೂ ಒಂದು ತೊಂದರೆ ಆಗೋದು. 1 ತಿಂಗಳು 2 ತಿಂಗಳಿಂದನೂ ಹಂಗೆ ಅನ್ಕೋತಾ ಇದ್ದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ. ಅದಾಗಲೇ ಇಲ್ಲ ಫ್ರೆಂಡ್. ನೆನ್ನೆ ಹೋಗ್ಬೇಕಂತ ಇತ್ತೇನೋ. ಸೊ ನೆನ್ನೆ ಫೈನಲಾಗಿ ಹೋಗಿದ್ದು ಬಂದು. ನಾವು ಯಾವಾಗ ಏನು ಅನ್ಕೋತೀವಿ ಅದಂತೂ ನಿಜವಾಗ್ಲೂ ಖಂಡಿತ ಆಗಲ್ಲ. ಏನೇನು ಆಗಬೇಕಂತ ಬರೆದಿದ್ಯೋ ಅದೇ ಆಗೋದು ಅಂತ ಫ್ರೆಂಡ್, ಅಲ್ವಾ? ಇನ್ನೊಂದು ಬೇಜಾರು ವಿಷಯ ಏನಂದರೆ ಫ್ರೆಂಡ್, ಮನೆ ಕಟ್ಕೊಂಡು ಇನ್ನೂ ಹೋಗಿಲ್ಲ. ಎಲ್ಲ ಕೇಳ್ತಾರೆ ನಮ್ಮ ಮನೆ ಹತ್ರ ಹೋದರೆ ಯಾವಾಗ ಬರೋದು, ಎಲ್ಲ ಫಿನಿಶಿಂಗ್ ಆಗಿದೆಯಲ್ವ ಬಂದುಬಿಡಿ ಅಂತಾರೆ. ನಮಗೆ ಗೊತ್ತು ಇನ್ನೂ ಏನೇನು ಕೆಲಸ ಫಿನಿಶಿಂಗ್ ಆಗಿಲ್ಲ ಅಂತ ಫ್ರೆಂಡ್. ಇನ್ನೂ ಡೋರ್ ಹಾಕ್ಸಿಲ್ಲ, ಕಿಟಕಿ ಹಾಕ್ಸಿಲ್ಲ, ಇನ್ನೂ ಸೋಲಾರ್ ಹಾಕ್ಸಿಲ್ಲ, ಇನ್ನೂ ವೈರಿಂಗ್ ಆಗಿದೆ, ನಲ್ಲಿ ಪೈಪ್ ಕಳೆಸಿಲ್ಲ. ಇನ್ನೂ ಅಷ್ಟು ಮಾಡೋಷ್ಟರಲ್ಲಿ ನಮಗಿನ್ನೂ 3 ಲಕ್ಷ ದುಡ್ಡೇ ಬೇಕಾಗುತ್ತೆ. ಇನ್ನೂ ಅಷ್ಟು ಖರ್ಚಿದೆ. ಬಂದ್ಬಿಡಿ, ಏನಾಗಲ್ಲ, ಹಂಗೆ ಹಿಂಗೆ ಅಂತಾರೆ. ಮಕ್ಕಳಿರೋ ಮನೇಲಿ ಎಲ್ಲ ರೆಡಿ ಮಾಡಿಕೊಂಡೇ ಹೋಗ್ಬೇಕು. ಇಷ್ಟು ದಿನವೇ ಕಾದಿದ್ದೀವಂತೆ. ಇನ್ನೊಂದು ಸ್ವಲ್ಪ ದಿನ ಕಾಯೋದಕ್ಕೆ ಏನು, ಎಲ್ಲ ಫುಲ್ ಫಿನಿಶಿಂಗ್ ಮಾಡಿಕೊಂಡೇ ಹೋಗಬೇಕು ಅಂತ ನನ್ನ ಆಸೆ ಫ್ರೆಂಡ್. ನೆನ್ನೆನೋ ಹಾಗೇ ಕೆಳಗಡೆ ಹೋಗಿದ್ದೆ, ಎಲ್ಲ ಕೇಳ್ತಾಯಿದ್ರು ಎಲ್ಲ ಆಯ್ತಲ್ಲ, ಫಿನಿಶಿಂಗ್ ಆಗೈತೆಲ್ಲ, ಬಂದ್ಬಿಡಿ ಮನೆಗೆ ಅಂತ. ಅಂದರೆ ಹೆಂಗೆ ಹೋಗ್ಬೇಕಾಗುತ್ತೆ? ಎಲ್ಲರೂ ಅವ್ರ ಕೈಲಿ ಆದಷ್ಟು ಗೃಹಪ್ರವೇಶ ಸಿಂಪಲಾಗಿ ಆಲಕ್ಸ್ಕೊಂಡು ಹೋಗಿದ್ದಾರೆ. ನಮ್ಮ ಕೈಲಿ ಏನೂ ಮಾಡೋಕ್ಕಾಗದೇ ಇದ್ದರೂ ಬರೀ ಆಲಕ್ಸ್ಕೊಂಡಾದರೂ ಹೋಗಬೇಕು. ಬಟ್ ನನಗೆ ಫುಲ್ ಫಿನಿಶಿಂಗ್ ಆದಮೇಲೆ ಹೋಗಬೇಕು ಅಂತ ಆಸೆ. ಹಾಗೇ ಹೊಂಟೋಗ್ಬಿಡ್ತೀವಿ, ಏನೋ ಈಗ ಬಾಡಿಗೆ ಕಟ್ಟೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು ಈಗ ಹೊಂಟೋಗ್ಬಿಟ್ರೆ ಮುಂದೆ ನಮಗೇನೆ ಪ್ರಾಬ್ಲಮ್ ಆಗೋದು. ಇಷ್ಟು ದಿನವೇ ಬಾಡಿಗೆ ಮನೇಲಿದ್ದೀವಿ, ಇನ್ನೊಂದು ಸ್ವಲ್ಪ ತಿಂಗಳ ಕಾಲ ಬಾಡಿಗೆ ಮನೇಲಿದ್ದರೆ ನಮ್ಮದೇನು ಲಾಸ್ ಆಗೋಲ್ಲ. ಫುಲ್ ಫಿನಿಶಿಂಗ್ ಆದಮೇಲೆ ಹೋಗಬೇಕು ಅಂತ ನನ್ನ ಆಸೆ ಫ್ರೆಂಡ್. ಸೊ ಫ್ರೆಂಡ್, ಈಗ 7 ನಿಮಿಷ ಆಗಿದೆ. ಇವಾಗ ನೋಡಿ, ಈ ರೋಟಲ್ಲಿ ಹೋದ್ರೇ ನಮಗೆ ಕೆಲಸದ ಜಾಗ ಸಿಗೋದು. ಇವಾಗ ಬಂದು ನನ್ನ ಮಗಳಿಗೆ ಕುರ್ಕುರೆ ತಗೊಟ್ಟಿದ್ದು, ಆ ಕುರ್ಕುರೆ ಬಿಗಿಯಾಗಿ ಇಟ್ಕೊಳ್ಳೋಕ್ಕಾಗ್ದೇ ಬೀಳಿಸ್ಬಿಟ್ಲು. ಅದನ್ನು ಬೈಕ್ ನಿಲ್ಲಿಸ್ಬಿಟ್ಟು ಆಮೇಲೆ ಕುರ್ಕುರೆ ನೋಡಿ ಫ್ರೆಂಡ್, ಇದು ಕುರ್ಕುರೆನ ಅವಳಿಗೆ ತಗೊಂಡು ಹೋದು. ಇಲ್ಲಿ ಫ್ರೆಂಡ್ ನಮ್ಮ ಮನೆಯವ್ರು ನಿಲ್ಲಿಸ್ಬಿಟ್ಟು ಅವ್ರ ಪಾಡ್ಗವ್ರು ಅವ್ರು ಕೆಲ್ಸಕ್ಕೆ ಹೊರಟೋಗ್ತಾರೆ. ನಾನು ಇನ್ನು ಕೆಲ್ಸಕ್ಕೆ ಹೋದರೆ ಇನ್ನು ಸಾಯಂಕಾಲದ ತನಕ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇರೋದೆ ಫ್ರೆಂಡ್. ಆಮೇಲೆ ಫ್ರೆಂಡ್ ಏನೇನು ತಗೊಂಡು ಹೋಗ್ತೀನಿ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಫ್ರೆಂಡ್. ಇದೇ ಫ್ರೆಂಡ್ ಕೆಲಸದ ಜಾಗ. ನಾನು ಫ್ರೆಂಡ್ ಚಪಾತಿ ಮಾಡಿದ್ದೆ, ದೋಸೆ ಥರ. ನನ್ನ ಮಗಳಿಗೆ ಆವಾಗಲೂ ಅವಳಿಗೆ ಚಪಾತಿ ಅಂದರೆ ತುಂಬಾ ಇಷ್ಟ ಅವಳಿಗೆ. ಬೆಳಗ್ಗೆ ತಿನ್ನೋದಕ್ಕೆ ಚಪಾತಿ ಮಾಡಿದ್ದೆ. ತರಕಾರಿ ಸಾಂಬಾರಿತ್ತು ಫ್ರೆಂಡ್. ಎಲ್ಲ ಥರ ಮೊಳಕೆ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಸಾಂಬಾರು ಜಾಸ್ತಿ ಹಾಕ್ಕೊಂಡು ಅದಕ್ಕೆ ಮಧ್ಯಾಹ್ನಕ್ಕೆ ಅನ್ನ ಮತ್ತು ಬೆಳಗ್ಗೆಗೆ ಚಪಾತಿ ಮಾಡಿದ್ದೆ. ಚಪಾತಿ ಅಂದರೆ ಫ್ರೆಂಡ್ ನಾನು ಬರೀ ಗೋಧಿ ಹಿಟ್ಟನ್ನೇ ಹಾಕ್ಬಿಟ್ಟು ಲಟ್ಟಿಸ್ಬಿಟ್ಟು ಮಾಡೋದು, ಅದೇ ಬೇರೆ ಥರ ಚಪಾತಿ. ಇದು ಫ್ರೆಂಡ್ ನಾನು ಮಾಡೋದು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಇನ್ನು ಸ್ವಲ್ಪ ರವೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೆನೆಸ್ಬಿಟ್ಟು. ಆ ವಿಡಿಯೋ ಕೂಡ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗ್ಬಿಟ್ಟು ಬೇಕಿದ್ರೆ ಚೆಕ್ ಮಾಡಿ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದು ಆ ಥರ ನೆನೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ರುಚಿ ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಅದನ್ನು ದೋಸೆ ರೀತಿ ಉಯ್ದ್ರೆ ಫ್ರೆಂಡ್, ಅದು ಸೂಪರಾಗಿರುವಂತಹ ಚಪಾತಿ ರೆಡಿ ಆಗುತ್ತೆ. ದೋಸೆ ಥರ ಅನ್ಬೋದು. ಸೊ ಅದಕ್ಕೆ ನೀವು ಚಟ್ನಿನಾದರೂ ತಿನ್ಬೋದು, ಸಾಂಬಾರಾದರೂ ತಿನ್ಬೋದು, ಅಥವಾ ಅದಕ್ಕೆ ಗೊಜ್ಜೇನಾದರೂ ಮಾಡ್ಕೊಳ್ಬೇಕಾದ್ರೂ ತಿನ್ಬೋದು. ಟೇಸ್ಟಿಯಾಗಿರುತ್ತೆ. ಬಿಸಿದ್ರೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್. ಸೊ ನೆಕ್ಸ್ಟ್ ಫ್ರೆಂಡ್, ನಾನು ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ಕೂಡ ಹಾಕ್ತೀನಿ ನೋಡಿ. ಹೆಂಡಲ್ಲಿ ನೋಡಿ ನನ್ನ ಮಗಳು, ನನ್ನ ಮನೆಯವರು ಇಬ್ಬರು ಮಕ್ಕಳು ಫೋಟೋವನ್ನು ಹಾಕ್ತೀನಿ. ಕೇಳ್ತಾ ಇದ್ರಲ್ವಾ ಅಪ್ಪ ನನ್ನ ಮಕ್ಕಳು ಫೋಟೋ ವೀಡಿಯೋ ಮಾಡಾಕು ಅಂತ. ಈ ವಿಡಿಯೋದಲ್ಲಿದೆ, ಎಂಡ್ ತನಕ ನೋಡಿ. ನನ್ನ ಮಕ್ಕಳು ಫೋಟೋ ನೋಡಿಬಿಟ್ಟು ಹೇಗಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಅನ್ನ ತಗೋತಾ ಇದ್ದೀನಿ ಫ್ರೆಂಡ್. ಬಾಕ್ಸ್ಗೆ 2 ಬಾಕ್ಸು ಏನೇನು ತಗೋಗ್ತೀನಿ ಅಂತಲೂ ಬ್ಯಾಗಲ್ಲಿ ತೋರಿಸ್ತೀನಿ ಇವತ್ತು. ಎಂಡ್ ತನಕ ನೋಡಿ. ಅನ್ನ, ಸಾಂಬಾರು, ನಾಷ್ಟ, ಇದು 3 ಬಾಕ್ಸು. ತರಕಾರಿ ಸಾಂಬಾರು ಫ್ರೆಂಡ್ ಇದು. ನನ್ನ ಮಗಳಿಗೆ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ ನೋಡಿ ಫ್ರೆಂಡ್. ಒಂದು ಬ್ಯಾಗು ಫ್ರೆಂಡ್, ಇದು ವ್ಯಾನಿಟಿ ಬ್ಯಾಗ್ ಥರ. ನನ್ನ ಮಕ್ಕಳಿಗೆ ಚಿಕ್ಕವಳಲ್ವ ಅವಳು, ಅದಕ್ಕೆ ಅವಳಿಗೊಂದು 3-4 ಚಡ್ಡಿ ಪ್ಯಾಂಟ್ಗಳನ್ನ ತೊಗೊಂಡ್ಬಿಟ್ಟು ಆಮೇಲೆ ಊಟದ ಬಾಕ್ಸ್ ಹಾಕ್ಬಿಟ್ಟು ಅದಕ್ಕೆ ನೀರು ಮತ್ತು ನನ್ನ ಫೋನು ಅಷ್ಟೇ ಫ್ರೆಂಡ್ ತಗೊಳ್ಳೋದು. ಅಕಸ್ಮಾತ್ ಅವ್ರಿಗೆ ಏನಾದರೂ ತಿಂಡಿ, ಅಕಸ್ಮಾತ್ ಏನಾದರೂ ಫ್ರೂಟ್ ಏನಾದರೂ ಇದ್ದರೆ ಅವ್ರಿಗೆ ತೊಗೊಳ್ತೀನಿ ಅಷ್ಟೇ, ಇನ್ನೇನು ತೊಗೊಂಡು ಹೋಗೋಲ್ಲ. ಕೆಲಸದ್ದು ಒಂದು ಬುಕ್ಕು ಫ್ರೆಂಡ್, ಚಿಕ್ಕದು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ತೊಗೊಂಡು ಹೋಗೋಲ್ಲ ಬ್ಯಾಗ್ನಲ್ಲಿ. ನೀರು ಬಾಟ್ಲುಗಳು ಚಿಕ್ಕದೊಂದು ದೊಡ್ಡದೊಂದು ತೊಗೊಂಡು ಹೋಗ್ತೀನಿ. ಮಕ್ಕಳಿಗೆ ನಮಗೆ ಜಾಸ್ತಿ ಬೇಕಲ್ವ, ಸೊ ಆದ್ದರಿಂದ
2 ಬ್ಯಾಗ್ ಇಟ್ಕೊಂಡಿದ್ದೀನಿ. ಈ ಬ್ಯಾಗ್ ಕೊಳೆ ಆದರೆ ಇನ್ನೊಂದು ಬ್ಯಾಗು, ಮತ್ತು ಅದು ಕೊಳೆ ಆಗಿ ಸ್ವಲ್ಪ ದಿವಸ ಆದಮೇಲೆ ಒಗೆದಾದ್ಮೇಲೆ ಅದನ್ನು ಎರಡನ್ನೂ ಅದೊಂದು ಇದೊಂದು ತೊಗೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್. ಈ ವ್ಯಾರಂಟಿ ಬ್ಯಾಗ್ಗಳು ಎಲ್ಲ ಒಂದೊಂದು ಬ್ಯಾಗ್ ಹಾಕ್ಕೊಂಡು ಬರ್ತಾರೆ. ಸೊ ನನಗೆ ಇದ್ರಲ್ಲಿ ಹಾಕ್ಕೊಂಡು ಹೋದರೆ ಈಸಿ ಆಗುತ್ತೆ, ಕೈಯಲ್ಲಿ ಇಟ್ಕೊಂಡು ಕ್ಯಾರಿ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಫಸ್ಟ್ ಏನೇನಿರುತ್ತೆ ಅದನ್ನೆಲ್ಲ ಧೂಳುಪಾಳಿರೋದಿಲ್ಲನೆಲ್ಲ ಬ್ಯಾಗಲ್ಲಿ ತೆಗೆದ್ಬಿಟ್ಟು, ಆಮೇಲೆ ಅನ್ನ ಇಟ್ಬಿಟ್ಟು, ಅದಾದ್ಮೇಲೆ ಚಪಾತಿ ಇಟ್ಬಿಟ್ಟು, ಅದಾದಮೇಲೆ ಸಾಂಬಾರು ಇಟ್ಟೆ. 3 ಬಾಕ್ಸು ಫ್ರೆಂಡ್. ಹೋಟ್ಲಲ್ಲಿ ತಗೋದ್ರೆ ತುಂಬಾ ದುಡ್ಡಾಗಿ ಹೋಗುತ್ತೆ. ಅದೇ ದುಡ್ಡಿಗೆ ಮನೆಯಲ್ಲೇ ಮಾಡಿಕೊಂಡ್ರೆ ಬೆಳಿಗ್ಗೆ ಮಧ್ಯಾಹ್ನ ಆರಾಮಾಗಿ ತಿನ್ಕೋಬಹುದು ಫ್ರೆಂಡ್. ಸೊ ನನಗೋಸ್ಕರ ನಮ್ಮ ಮನೆಯವರು ಫ್ರೆಂಡ್ ಹಸಿರು ಬಳೆ ಮತ್ತು ಕಾಲ್ಗೆಜ್ಜೆ, ತಾಲಿ ಸರ ತಗೊಟ್ಟಿದ್ರು. ತುಂಬಾ ಖುಷಿ ಆಯಿತು. ಇವೆಲ್ಲ ತಗೊಂಡು ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋದೋ ಫ್ರೆಂಡ್. ನಂಗೆ ಬಳೆಗಳಲ್ಲಿ ಹಸಿರು ಬಳೆ ಅಂದರೆ ತುಂಬ ಇಷ್ಟ. ನಿಮ್ಗೆ ಯಾವ ಕಲರ್ ಬಳೆ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ. ಇವು 3 ಫ್ರೆಂಡ್ ತಗೊಂಡಿದ್ದು, ಇನ್ನೇನು ತಗೊಂಡಿಲ್ಲ, ಸಾಕು ಅಂದ್ಬಿಟ್ಟು. ಆಮೇಲೆ ಓದೋ ಆರತಿಗೂ ಕೂಡ ದೇವಸ್ಥಾನಕ್ಕೆ ಫ್ರೆಂಡ್. ಇಲ್ಲಿ ಫ್ರೆಂಡ್ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಫ್ರೆಂಡ್. ಇದು ತುಂಬಾ ರಶ್ ಇರುತ್ತೆ ಭಾನುವಾರದ ದಿನ ಅಂತಲೇ ಹೇಳ್ಬೋದು. ಎಲ್ಲ ರಜಾ ಹಾಕ್ಬಿಟ್ಟು ಬಂದಿರ್ತಾರೆ. ಈ ಸಲ ದೇವಸ್ಥಾನಕ್ಕೆ ಹೋದಾಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್. ಈ ಕಡೆ ಸೈಡು ಹೋಟ್ಲ್ ಇದೆಯಲ್ವಾ, ಊಟ ಏನಾದರೂ ಅಕಸ್ಮಾತ್ ಊಟ ಮಾಡಿಲ್ಲ, ಬೇಗ ಬಂದುಬಿಟ್ಟಿದ್ವಿ ಅಂದರೆ ಊಟ ಕೂಡ ಮಾಡ್ಕೋಬಹುದು. ತಡೆ ಹೊಡೆಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದು ಫ್ರೆಂಡ್. ಇದು ಪೂಜೆ ಸಾಮಾನು. ಹಾಗೆ ಫ್ರೆಂಡ್ ಇದು ದೇವಸ್ಥಾನ ಫ್ರೆಂಡ್. ಹಾಗೆ ವೀಡಿಯೋನು ಮಾಡಿದೆ. ಇದು ಎಂಟ್ರೆನ್ಸು ಫ್ರೆಂಡ್. ಒಳಗಡೆ ಹೋಗುವಾಗ ಇಲ್ಲ, ಇದು ಒಳಗಡೆಯಿಂದ ತೆಗೆದಿರೋದು. ಹೊರಗಡೆ ಹೋಗುವಾಗ್ಲೂ ತೆಗೆದಿದ್ದೀನಿ ಎಂಟ್ರೆನ್ಸು. ಸೊ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ಜಾಸ್ತಿ ತುಂಬ ಚೆನ್ನಾಗಿರ್ತಾರೆ. ಸೊ ವೀಡಿಯೋ ಅಷ್ಟೊಂದೇನು ಮಾಡೋಕ್ಕಾಗಲ್ಲ. ಸೊ ಇವರೇ ಫ್ರೆಂಡ್ ನನ್ನ 2 ಮಕ್ಕಳು ಮತ್ತು ನಮ್ಮ ತಾಯಿ, ನಾನು ಫ್ರೆಂಡ್. ಈ ಥರ ರೆಡಿಯಾಗಿದ್ದು. ಇವಳು ನನ್ನ ಮೊದಲನೇ ಮಗಳು, ಇವರೇ ನಮ್ಮಮ್ಮ. ನೆಕ್ಸ್ಟ್ ಇವಳು ಚಿಕ್ಕ ಮಗಳು ಫ್ರೆಂಡ್, 2ನೇ ಮಗಳು ಸಾನ್ವಿ, ಧಾರ್ಮಿಕ ಅಂದ್ಬಿಟ್ಟು ನನ್ನ ಮಕ್ಕಳ ಹೆಸರು ಫ್ರೆಂಡ್. ನನ್ನ ಮಕ್ಕಳು ಹೇಗಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವರೇ ನಮ್ಮ ಹಸ್ಬೆಂಡು ಫ್ರೆಂಡ್. ಒಂದೇ ಒಂದು ಫೋಟೋ ತಗೊಂಡು ಜಾಸ್ತಿ ತಗೊಳಕ್ಕಾಗಲಿಲ್ಲ. ಸೊ ಇದು ಫ್ರೆಂಡ್ ಮುಂದೆ ಎಂಟ್ರೆನ್ಸು ಫ್ರೆಂಡ್ ದೇವಸ್ಥಾನಕ್ಕೆ ಹೋಗೋದು. ಇನ್ನೊಂದು ದಿವಸ ಯಾವಾಗಾದರೂ ಹೋದಾಗ ಡೀಟೇಲಾಗಿ ವೀಡಿಯೋ ಮಾಡಾಕ್ತೀನಿ. ಇವಾಗ ಟೈಮ್ ಇರಲಿಲ್ಲ, ಬೇಗನೆ ಹೋದೋ. ಒಂದು 12 ಗಂಟೆ 1 ಗಂಟೆ ಗಂಟಲು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ದೋ. ಆಮೇಲೆ ಬಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.